ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾನೂನು ಕ್ಲಿನಿಕ್ ಹಾಗೂ ನ್ಯಾಯರಥ ಅಭಿಯಾನ ಮೂಲಕ ಜನರಲ್ಲಿ ಉಚಿತ ಕಾನೂನಿನ ನೆರವಿನ ಬಗ್ಗೆ ಅರಿವು ಮೂಡಿಸಲಾಯಿತು. ಕೊಪ್ಪಳ ನಗರದ ಪ್ರಮುಖ ಸ್ಥಳಗಳು ಹಾಗೂ ಜಾತ್ರೆಯಲ್ಲಿ ನ್ಯಾಯರಥ ವಾಹನ ಸಂಚರಿಸುವ ಮೂಲಕ ಜನರಿಗೆ ಅಗತ್ಯ ಮಾಹಿತಿ ಒದಗಿಸಲಾಯಿತು. ದೂರದರ್ಶನದೊಂದಿಗೆ ಲಕ್ಷ್ಮೀ ಬಾರಕೇರ ಬಡವರಿಂದ ಯಾವುದೇ ಹಣ ಪಡೆಯದೆ ಉಚಿತವಾಗಿ ವಕೀಲರು ನ್ಯಾಯ ಒದಗಿಸಿಕೊಡುವುದರ ಬಗ್ಗೆ ಮಾಹಿತಿ ನೀಡಿರುವುದಾಗಿ ತಿಳಿಸಿದರು. ಗಂಡ್ಮಕ್ಳಿಗೆ ಎಲ್ಲಾ ಫ್ರೀ ಐತಿ ಅಂತಂದ್ ಹೇಳಕುಂತಾರ. ವಕೀಲ್ರು ಯಾರ ದೌರ್ಜನ್ಯ ಮಾಡಿ ಆಸ್ತಿ ಸಹಿ ಮಾಡಿಸ್ಕೊಂಡಿದ್ರು ವಾಪಸ್ ಗೌರ್ಮೆಂಟ್ ವಕೀಲ್ರು ವಾಪಸ್ ತಿರುಗಿಸ್ಕೊಡ್ತಾರ ಅಂತಂದ್ ಹೇಳಕುಂತಾರ. ಇಲ್ಲಿ ಕೊಪ್ಪಳ ಜಾತ್ರೆ ಒಳಗ ಗವಿಸಿದ್ದೇಶ್ವರ ಆಶೀರ್ವಾದದಿಂದ ನಮ್ಗೆ ಆಸ್ತಿ ವಾಪಸ್ ಬರ್ಲಿ ಅಂತಂದ್ ಇಲ್ಲಿ ಕೇಳ್ಕೊಂತ ಒಂದು ಕಲ್ಪಿಸಿಕೊಡ್ತಾ ಇದೆ. ಮಂಜುನಾಥ ಬಡವರು, ಪರಿಶಿಷ್ಟ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳಿಗೆ ಉಚಿತ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನ್ಯಾಯರಥ ಅಭಿಯಾನ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಮಾಡುತ್ತಿದ್ದ ನಮಗೆಲ್ಲ ಕೊಪ್ಪಳ ಸಾರ್ವಜನಿಕರಿಗೆ, ಗವಿಸಿದ್ದೇಶನ ಭಕ್ತರಿಗೆ ಒಂದು ಸದುಪಯೋಗ ಆಗಿದೆ. ಇಂತಹ ಒಂದು ಕಾರ್ಯ ನಮ್ಮ ದೇಶದಲ್ಲಿ ಆಗ್ತಿರೋದು ಒಂದು ಒಳ್ಳೆಯ ಹೆಮ್ಮೆಯ ವಿಷಯವೇ ಆಗಿದೆ. ಸ್ವಯಂ ಸೇವಕ ನಿಜಾಮುದ್ದೀನ್ 3 ತಿಂಗಳ ಕಾಲ ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ ಹಿನ್ನೆಲೆಯಲ್ಲಿ ನ್ಯಾಯರಥ ಹಾಗೂ ಕಾನೂನು ಕ್ಲಿನಿಕ್ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಮತ್ತು ವಯಸ್ಸಾದಂತರಿಗೆ ಎಲ್ಲಿ ಅವರಿಗೆ ಬರಕ್ಕಾಗಲ್ಲ ಅಲ್ಲಿ ಹೋಗಿ ಅಲ್ಲಿದ್ದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ನ್ಯಾಯರಥ ಹೊಸದಾಗಿ ಕಾನ್ಸೆಪ್ಟ್ ಅನ್ನು ಬೆಂಗಳೂರಿಂದ ಕೊಪ್ಪಳಕ್ಕೆ ತರಿಸಿಕೊಂಡಿದ್ದಾರೆ ನಮ್ಮ DLSA ಕಡೆಯಿಂದ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಸಿ ಚಂದ್ರಶೇಖರ್ ಜಾತ್ರೆಯಲ್ಲಿ ನ್ಯಾಯರಥ ಮೂಲಕ ಸುಮಾರು 5 ಲಕ್ಷ ಜನರನ್ನು ತಲುಪಿದ್ದು ಅವರಲ್ಲಿ ಉಚಿತ ಕಾನೂನು ನೆರವಿನ ಬಗ್ಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿರುವುದಾಗಿ ತಿಳಿಸಿದರು. ನ್ಯಾಯರಥ ಕೊಪ್ಪಳಕ್ಕೆ ಬಹಳ ಜನರಿಗೆ ಪ್ರಯೋಜನ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ ಸಂಗಪ್ಪ ದರಗದ್ ಜನರು ನ್ಯಾಯಾಲಯಕ್ಕೆ ಬರುವುದರ ಬದಲು ಅವರ ಬಳಿಗೆ ನ್ಯಾಯವನ್ನು ತಲುಪಿಸುವುದು ನ್ಯಾಯರಥದ ಪ್ರಮುಖ ಉದ್ದೇಶವಾಗಿದೆ ಎಂದರು. ವೃದ್ಧರಿಗೆ, ವಯಸ್ಸಾದವರಿಗೆ, ಮಕ್ಕಳಿಗೆ ಮತ್ತು ಅಂಗವೈಕಲ್ಯ ಇದ್ದಂತವರಿಗೆ ಇವರೆಲ್ಲರಿಗೂ ಸಹ ಕಾನೂನಿನ ಅರಿವು ಮತ್ತು ನೆರವನ್ನ ಕೊಡುವಂತ ಅವಕಾಶ ಇದೆ.